ಹಾಯ್ ಎವ್ರಿವನ್, ಈಗ ನಾವು ಎನಿ ಲಾರ್ಜ್ ನಂಬರ್ ಡಿವೈಡೆಡ್ ಬೈ 3 ಡಿಜಿಟ್ ನಂಬರ್ ಇದ್ದಾಗ ಯಾವ ರೀತಿಯಾಗಿ ನಾವು ಡಿವಿಷನನ್ನು ಮಾಡ್ಬೋದು ಅಂತ ಈಗ ನಾವು ನೋಡೋಣ. ಈಗಾಗಲೇ ನಾವು 2 ಡಿಜಿಟ್ ನಂಬರ್ದ ಡಿವಿಷನ್ ಮೆಥಡನ್ನು ನೋಡಿದ್ದೀವಿ. ಸೊ ಇಲ್ಲಿ 3 ಡಿಜಿಟ್ ಇದೆ 532. ಸೊ ಇಲ್ಲಿ 32ಅನ್ನು ಕ್ಯಾನ್ಸಲ್ ಮಾಡಿ ಮೇಲ್ಗಡೆ ಪಕ್ಕದಲ್ಲಿ ಇಂಟು 32 ಅಂತ ಬರ್ಕೋಬೇಕು. ನೆಕ್ಸ್ಟ್ ಆ ನಂಬರನ್ನು ಕೊಟ್ಟಂತಹ ನಂಬರನ್ನು 5ರಿಂದ ಡಿವೈಡ್ ಮಾಡಬೇಕು. ಸೊ ಇಲ್ಲಿ 5, ಇಲ್ಲಿ 45 ಇದೆ, ಇಲ್ಲಿ 5 ಇದೆ. 5 ಮತ್ತು 45 ಮಾಡಿದಾಗ ಇಲ್ಲಿ 45ರಲ್ಲಿ -45 ಮಾಡಿದಾಗ 0 ಬರುತ್ತೆ. ಸೊ ಈ 0 ಬರೋ ಥರ ನಾವು ಮಾಡಬಾರ್ದು. 5 ಎಂಟ್ಲೆ ತೊಗೋಬೇಕು. ಇಲ್ಲಿ 5 ಎಂಟ್ಲೆ 40, 45 - 40 ಮಾಡಿದಾಗ 5 ಉಳಿತೈತಿ. ನೆಕ್ಸ್ಟ್ 9ನೇ ಕೆಳಗಡೆ ಇಳಿಸ್ಕೊತೀವಿ. ಸೊ ನಂಬರನ್ನೇ ಕೆಳಗಡೆ ಇಳಿಸ್ಕೊಂಡಾಗ ನಾವು ಕೋಶಂಟ ಮತ್ತು ಅಲ್ಲಿಗಡೆ ಇಂಟು 32 ಅಂತ ಏನು ಬರೆದಿದ್ದೀವಲ್ಲ ಅದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿ ಬರಿಬೇಕಾಗುತ್ತೆ. ಸೊ ಇಲ್ಲಿ 8 × 32 ಇದನ್ನು ನಾವು 08 × 32 ಅಂತ ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. 0 × 2 0 ಆಯಿತು, ಪ್ಲಸ್ 3 × 8 24. ಸೊ ಆ 24ಅನ್ನು ಇಲ್ಲಿ ಬರೀಬೇಕು. 59 - 24 ಎಷ್ಟಾಗುತ್ತೆ? 35 ಬರುತ್ತೆ. ನೆಕ್ಸ್ಟ್ ನಾವು 5ರಿಂದ ಡಿವೈಡ್ ಮಾಡಬೇಕು. 5 × 35, 35ರಲ್ಲಿ 35ಅನ್ನು ಮೈನಸ್ ಮಾಡಿದ್ರೆ 0 ಬರುತ್ತೆ. ಸೊ ಇಲ್ಲಿ 0 ಬರೋ ಥರ ಮಾಡಬಾರ್ದು. 5 6 ಮಾಡಬೇಕು. 5 6 30 ಆಯಿತು. ನೆಕ್ಸ್ಟ್ 35 - 30 ಮಾಡಿದಾಗ 5 ಉಳಿತೈತಿ. ನೆಕ್ಸ್ಟ್ 3ನೇ ಕೆಳಗಡೆ ಇಳಿಸ್ಕೋತೀವಿ. ನೆಕ್ಸ್ಟ್ ಇಲ್ಲಿ 86 × 32 ಮಾಡಬೇಕು. ಮೇಲ್ಗಡೆ ಕೋಶಂಟ್ ಏನಿರುತ್ತಲ್ಲ ಅದು ಇಂಟು 32. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ನ 8 × 2 16 ಆಯಿತು, ಪ್ಲಸ್ 3 × 6 18 ಆಯಿತು. 18 16 34. ಸೊ ಇಲ್ಲಿ 53 - 34 ಅಂತ ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ 19 ಉಳಿತೈತಿ. ನೆಕ್ಸ್ಟ್ 5ರಿಂದ ಡಿವೈಡ್ ಮಾಡಬೇಕು. 5 5 3 15. ನೆಕ್ಸ್ಟ್ 19ರಲ್ಲಿ 15ಅನ್ನು ಮೈನಸ್ ಮಾಡಿದರೆ 4 ಆಯಿತು. 2ನೇ ಕೆಳಗಡೆ ಇಳಿಸ್ಕೋತೀವಿ. ನೆಕ್ಸ್ಟ್ ಇಲ್ಲಿ 2ನೇ ಕೆಳಗಡೆ ಇಳಿಸ್ಕೋತೀವಿ. ನೆಕ್ಸ್ಟ್ ಇಲ್ಲಿ ಇಂಟು 34 × 32 ಮಾಡಬೇಕು. 34 × 32 ಮಾಡಿದಾಗ 34 × 32 ಮಾಡಬೇಕು. 3 6 4 3 12 12 6 18 ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ 63 ಇದೆ. ಕ್ವಶಂಟ್ 63 × 32 ಮಾಡಬೇಕು. 6 12 3 3 9 12 9 21 ಆಯಿತು. ನೆಕ್ಸ್ಟ್ 42 - 21 ಮಾಡಬೇಕು. 42 - 21 ಮಾಡಿದಾಗ ಇಲ್ಲಿ 21 ಉಳಿತೈತಿ. ನೆಕ್ಸ್ಟ್ ಈಗ 5ರಿಂದ ಡಿವೈಡ್ ಮಾಡಬೇಕು. 5 4 20 ಆಯಿತು. 21 - 20 ಅಂದರೆ 1 ಉಳಿತು. ನೆಕ್ಸ್ಟ್ ನಾವು ಇಲ್ಲಿ ಪಾಯಿಂಟ್ ಇದೆಯಲ್ಲ ಆ ಪಾಯಿಂಟನ್ನು ಮೇಲ್ಗಡೆ ಕೊಟ್ಟು 8ನ್ನು ಕೆಳಗಡೆ ಇಳಿಸ್ಕೊತೀವಿ. ನೆಕ್ಸ್ಟ್ 8ನ್ನು ಕೆಳಗಡೆ ಇಳಿಸ್ಕೊಂಡಿವಿ ಅಂದಾಗ ಇಲ್ಲಿ ನೆಕ್ಸ್ಟ್ ಲಾಸ್ಟ್ 2 ಡಿಜಿಟ್ಸ್ ಕೋಶಂಟಲ್ಲಿ ಲಾಸ್ಟ್ 2 ಡಿಜಿಟ್ಸ್ ಏನು ಓದಿರ್ತೈತಲ್ಲ ಅದು ಇಂಟು 32 ಮಾಡಬೇಕು. ಅಂದರೆ 34 × 32 ಮಾಡಬೇಕು. ಇಲ್ಲಿ ಏನಾಗುತ್ತೆ? 3 6 3 4 12 12 6 ಎಷ್ಟಾಯಿತು? 18 ಆಯಿತು. ನೆಕ್ಸ್ಟ್ 18ರಲ್ಲಿ 18ಅನ್ನು ಮೈನಸ್ ಮಾಡಿದರೆ 0 ಬರುತ್ತೆ. ನೆಕ್ಸ್ಟ್ ಈಗ 5ರಿಂದ ಡಿವೈಡ್ ಮಾಡಬೇಕು. 5 0ರಲ್ಲಿ 0 ಆಗುತ್ತೆ. ಸೊ ಇಲ್ಲಿ 0 ಉಳಿತೈತಿ. ನೆಕ್ಸ್ಟ್ 8ನೇ ಕೆಳಗಡೆ ಇಳಿಸ್ಕೊತೀವಿ. ನೆಕ್ಸ್ಟ್ ಇಲ್ಲಿ ಕೋಶಂಟ್ನಲ್ಲಿ ಲಾಸ್ಟ್ ಡಿಜಿಟ್ಸ್ ಏನು ಉಳಿದವು? 40 ಉಳಿದವು. ಸೊ ಇಲ್ಲಿ ಪಾಯಿಂಟ್ ಇದ್ರೂ ಕೂಡ ನಾವು ಅದನ್ನು 40 ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. 40 ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. 40 × 32 ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 4 8 ಪ್ಲಸ್ 3 0ರಲ್ಲಿ 0 ಆಗುತ್ತೆ. 0 + 8 ಎಷ್ಟಾಯಿತು? 8 ಆಯಿತು. 8ರಲ್ಲಿ 8ಅನ್ನು ಮೈನಸ್ ಮಾಡಿದ್ರೆ 0 ಬರುತ್ತೆ. ಸೊ ಇಲ್ಲಿ ರಿಮೈಂಡರ್ 0 ಬಂತು. ಕೋಶಂಟ 8634 ಬಂತು. ಈ ರೀತಿಯಾಗಿ ಯಾವುದೇ ಒಂದು ಲಾರ್ಜ್ ನಂಬರನ್ನು ಕೊಟ್ಟಾಗ 3 ಡಿಜಿಟ್ ನಂಬರಿಂದ ಕೂಡ ನಾವು ಈ ಒಂದು ಮೆಥಡನ್ನು ಅನುಸರಿಸಿ ನಾವು ಡಿವಿಷನನ್ನು ಮಾಡ್ಬೋದು. ಇದು ನಾರ್ಮಲ್ ಡಿವಿಷನ್ ಮೆಥಡ್ ಅಲ್ಲ, ಇದು ಇನ್ನೊಂದು ರೀತಿಯ ಡಿವಿಷನ್ ಮೆಥಡ್ ಅಂತ ಹೇಳ್ಬೋದು. ನಾವು ಹೊಸದಾಗಿ ಇನ್ನೊಂದು ಥರ ಡಿವಿಷನ್ ಮೆಥಡನ್ನು ಕಲಿತ್ಕೊಂಡಿದ್ದೀವಿ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಸೊ ಇದು ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಒಂದು ಮೆಥಡ್ ನಮಗೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಇದು ಫಸ್ಟಿಗೆ ತಿಳಿಯೋದಿಲ್ಲ. ಸೊ 1 2 3 ಸಾರಿ ನೋಡಿ ನೆಕ್ಸ್ಟ್ ನಾವೇ 1 2 3 ಸಾರಿ ಪ್ರಾಕ್ಟೀಸ್ ಮಾಡಿದಾಗ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.